ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ಮುಂದೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ರಾಜಪ್ರಭುತ್ವ ಮತ್ತು ಜನತಂತ್ರ ಏನಿದೆ ಅದರ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಿದ್ದು. ನಾವು ರಾಜಪ್ರಭುತ್ವದತ್ತ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ರಾಜಕೀಯ ಪಾಳೆಗಾರರು ಸೃಷ್ಟಿಯಾಗ್ತಿದ್ದಾರೆ. ಈ ಪ್ರಶ್ನೆ ನನಗೆ ಕಾಡೋದಕ್ಕೆ ಪ್ರಾರಂಭ ಆದದ್ದು ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ದಾವಣಗೆರೆಯಲ್ಲಿ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ನಿಯಂತ್ರಣ. ಹೀಗೇನೆ ಕರ್ನಾಟಕದ ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ಕುಟುಂಬಗಳ ನಿಯಂತ್ರಣ ಇದೆ. ಆ ಕುಟುಂಬ ಯಾರ್ಯಾರಿದ್ದಾರೆ ಅವರು ಬಹುತೇಕ ಪಾಳೆಗಾರರಂತೆ. ಅಲ್ಲಿ ಅವರನ್ನು ಪ್ರಶ್ನಿಸುವಂತಿಲ್ಲ. ಅವರೇ ಅಲ್ಲಿಯ ಪಾಲಕರು ಹೌದು, ಮಾಲಕರು ಹೌದು. ಈ ಪಾಲಕರು ಮತ್ತು ಮಾಲಕರಿದ್ದಾರಲ್ಲ, ಅವರು ರಾಜಸತ್ತೆಯಿಂದ ಬರೋವಂಥದ್ದು. ನಮಗೆ ರಾಜಸತ್ತೆಯ ಅನುಭವ ಇದೆ. ರಾಜಸತ್ತೆಯಲ್ಲಿ ರಾಜ ಇದ್ದಾನಲ್ಲ, ಅವನು ಮತ್ತು ಅವನ ಕುಟುಂಬ ಭಾಳ ಮುಖ್ಯ, ಸಾಮಾನ್ಯ ಜನ ಅಲ್ಲ. ಅದರ ಜೊತೆಗೆ ಈ ರಾಜಸತ್ತೆಯಲ್ಲಿ ರಾಜರ ಆಸ್ಥಾನದಲ್ಲಿ ಬೇರೆ ಬೇರೆಯವರು ಇರ್ತಾರೆ. ಮಂತ್ರಿಗಳಿರ್ತಾರೆ ಅಲ್ವಾ, ಸೇನಾಧಿಪತಿ ಇರ್ತಾರೆ. ಹಾಗೆಯೇ ಅವರಿಗೆ ಆಶೀರ್ವಾದ ಮಾಡೋದಕ್ಕೆ ಬ್ರಾಹ್ಮಣರಿರ್ತಾರೆ. ಬ್ರಾಹ್ಮಣರು ಯೂಶ್ವಲಿ ಈ ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಬ್ರಾಹ್ಮಣರೇ ಮಾಡಿದ್ದು ಅಂತ. ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ರಾಜನನ್ನು ದೇವರನ್ನಾಗಿ ಮಾಡ್ತಾ ಅವರ ಆಶ್ರಯದಲ್ಲಿ ಇದ್ದವರು ಬ್ರಾಹ್ಮಣರು. ಅವರ ನಡುವೆ ಒಂದು ಒಪ್ಪಂದ, ಅದು ನೇರವಾದ ಒಪ್ಪಂದನೇ, ಅದು ಇಲಿಸಿಟ್ ರಿಲೇಷನ್, ನೀವು ವಾಟ್ ಎವರ್ ಇಟ್ ಮೇ ಬಿ, ನಾನು ನಿಮಗೆ ನೀವು ನಮಗೆ, ಇಂತಹ ನಂಬಿಕೆಯ ಮೇಲೆ ಈ ರಾಜಸತ್ತೆ ಇದ್ದದ್ದು. ರಾಜಸತ್ತೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನಲ್ಲ, ಅವನು ಸಾಮಾನ್ಯನೇ, ಅವನು ಅಸಾಮಾನ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅವನು ಅರಸರ ಬಟ್ಟಂಗಿತನ ಮಾಡಬೇಕು. ಈ ರಾಜ ಪ್ರತ್ಯಕ್ಷ ದೇವತಾ ಅಂತ ಬ್ರಾಹ್ಮಣರೇನು ಹೇಳಿಕೊಟ್ಟ ಶ್ಲೋಕ ಇದೆಯಲ್ಲ, ಆ ಶ್ಲೋಕವನ್ನು ನಂಬಬೇಕು, ರಾಜನ ಕಾಲಿಗೆ ಬೀಳಬೇಕು, ರಾಜ ಮತ್ತು ಈ ಪುರೋಹಿತರ ಪಾದವನ್ನು ತೊಳಿಬೇಕು, ಮಂತ್ರಾಕ್ಷತೆ ಹಾಕಬೇಕು. ಅದನ್ನು ಮೀರಿ ಅವನಿಗೆ ಯಾವುದೇ ಅಧಿಕಾರ ಇಲ್ಲ. ಬಡವರಿಗೆ, ಸಾಮಾನ್ಯರಿಗೆ ಅರಸರ ಆಸ್ಥಾನದಲ್ಲಿ ಬೆಲೆ ಇರ್ತಿರಲಿಲ್ಲ. ಪ್ರಶ್ನಿಸುವವರನ್ನು ಮೊದಲು ಮುಗಿಸಲಾಗ್ತಾ ಇತ್ತು. ಪ್ರಶ್ನಿಸುವುದೇನಿದೆ ಅದೇ ರಾಷ್ಟ್ರದ್ರೋಹ ಅಂತ, ಪ್ರಶ್ನಿಸುವುದೇ ಧರ್ಮದ್ರೋಹ ಅಂತ. ಈ ನಂಬಿಕೆಯನ್ನು ಈ ರಾಜಸತ್ತೆಯ ಸಂದರ್ಭದಲ್ಲಿ ಎಲ್ಲೆಡೆಗೂ ಬಿತ್ತಲಾಗ್ತಾ ಇತ್ತು. ಹೀಗಾಗಿ ಪ್ರಶ್ನಿಸುವವರು ಏನಿದ್ದಾರೆ ಅವರು ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದರು. ಅದರಲ್ಲಿ ರಾಜನ ಆಡಳಿತವನ್ನು ಪ್ರಶ್ನಿಸಿದವರಿಗೆ ತಲೆದಂಡ ಆಗ್ತಾ ಇತ್ತು. ಧರ್ಮವನ್ನು ಪ್ರಶ್ನಿಸುವವರು ಏನಿದ್ದಾರೆ, ಚಾರ್ವಾಕರು ಇನ್ನೊಂದನ್ನೇ, ಅವರಿಗೂ ಅಷ್ಟೇ ರಾಜ ಆ ರೀತಿಯ ಶಿಕ್ಷೆಯನ್ನು ಕೊಡ್ತಾ ಇದ್ದ. ರಾಜಸತ್ತೆ ಆ ಕಾರಣಕ್ಕಾಗಿ, ಅದರ ಜೊತೆಗೆ ಅರಸರ ಪಕ್ಕ ಇರುವಂತಹ ಮಾಗದರ ಜೊತೆಗೆ ಸಾಹಿತಿಗಳು ಅವರು ಇರುತ್ತಿದ್ದರು. ಈ ಸಾಹಿತಿಗಳ ಕೆಲಸ ಅಂದರೆ ರಾಜರನ್ನು ಹೊಗಳಿ ಬರೆಯುವಂಥದ್ದು. ಸೊ ಬಹುತೇಕ ನಮ್ಮ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯವನ್ನು 2000 ವರ್ಷದ ಇತಿಹಾಸ ಇದನ್ನು ತೆಗೆದು ನೋಡಿದರೆ ಬಹಳಷ್ಟು ಗ್ರಂಥಗಳೇನಿವೆ ರಾಜರನ್ನು ಹೊಗಳುವುದೇ ಆಗಿದೆ ಅಂತ. ರಾಜನನ್ನು ಹೊಗಳದಿದ್ದರೆ ಅವನು ಸಾಹಿತಿಯೂ ಅಲ್ಲ, ಬರಹಗಾರನೂ ಅಲ್ಲ. ಅಂತಹ ಸ್ಥಿತಿ ಇತ್ತು. ಈಗ ಬಹಳ ಮುಖ್ಯವಾಗಿ ನಾವು ಮತ್ತೆ ವಾಪಸ್ ಹೋಗ್ತಿದ್ದೀವಿ. ಈ ಪ್ರಶ್ನೆ ಕೇಳೋದಕ್ಕೆ ಕಾರಣ ಏನು ಗೊತ್ತಾ? ದಾವಣಗೆರೆ ಚುನಾವಣೆಯಲ್ಲಿ SS ಮಲ್ಲಿಕಾರ್ಜುನ್ ಏನಿದ್ದಾರೆ, ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಕೇಳಲಾಗಿದೆ. ಈಗಾಗಲೇ SS ಮಲ್ಲಿಕಾರ್ಜುನ ಮಂತ್ರಿಯಾಗಿದ್ದಾರೆ. ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ MP ಆಗಿದ್ದಾರೆ. ಈಗ ಅವರಿಗೆ ಮಗನಿಗೂ ಟಿಕೆಟ್ ಬೇಕು.
ಯಾಕೆ ಬೇಕು ಅಂದರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಅವರು ಅಕಾಲಿಕವಾಗಿ ನಿಧನ ಆದ್ದರಿಂದ ಇದು ಮಧ್ಯದ್ದಾದ್ದರಿಂದ ಇದು ನಮಗೆ ಬೇಕು. ಅದರ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ ಅವರು ಹೇಳಿರೋ ಒಂದು ಹೇಳಿಕೆಯನ್ನು ನೋಡಿದೆ. ಈಗ ಏನಾಗಬೇಕಾಗಿದೆ ಅಂತ ಹೇಳ್ತಾರೆ ಅವರು ಅಂದರೆ, ಹೆಚ್ಚು ಹೆಚ್ಚು ಯುವಕರ ರಾಜಕೀಯಕ್ಕೆ ಬರಬೇಕು, ಆದ್ದರಿಂದ ಯುವಕರಿಗೆ ಟಿಕೆಟ್ ಕೊಡಬೇಕು. ಅವರ ದೃಷ್ಟಿಯಲ್ಲಿ ಯುವಕರು ಯಾರಾದರೂ ಅವ್ರ ಮಗ ಸಮರ್ಥ. ಈ ಸಮರ್ಥ ಯಾರು? ನಾನು ಇನ್ನು ಹೇಳೋಕ್ಕೆ ಕಾರಣ ಇದೆ. ಈ ಸಮರ್ಥ ಜಗದೀಶ್ ಶೆಟ್ಟರ್ ಅವರ ಅಳಿಯ. ಪಾರ್ಟಿ ಬೇರೆ ಆದರೂ ಕೂಡ ಅವರ ಕನೆಕ್ಷನ್ಗಳು ನೋಡಿ. ಈಗ ಈ ಸಮರ್ಥ ಕಾಂಗ್ರೆಸ್ಸು ಟಿಕೆಟ್ ಕೊಡದೇ ಇದ್ದರೆ ಆತ ಬಿ ಜೆ ಪಿ ನಿಂತ್ಕೊಳ್ಬೋದು, ಅಥವಾ ಪಕ್ಷೇತರರಾಗಿ ನಿಂತು ಬಿ ಜೆ ಪಿ ಸಪೋರ್ಟ್ ಮಾಡ್ಬೋದು, ಜಗದೀಶ್ ಶೆಟ್ಟರ್ ಇತ್ಯಾದಿ ಇತ್ಯಾದಿ. ಎಂತಹ ಸ್ಥಿತಿ ಬಂದಿದೆ ನೋಡಿ. ಈ ರೀತಿ ಇವ್ರನ್ನ ನಾನು ರಾಜಕೀಯ ಪಾಳೆಗಾರರು ಅಂತ ಕರಿತೀನಿ. ಪಾಳೆಗಾರ ಇವರು ಮಾತ್ರ ಅಲ್ಲ, ಈ ಕುಟುಂಬ ಮಾತ್ರ ಅಲ್ಲ. ನೀವು ಹಲವು ರಾಜಕೀಯ ಪಾಳೆಗಾರರನ್ನು ನೋಡ್ಬೋದು. ಈಶ್ವರ್ ಖಂಡ್ರೆ ಅವರು ಮಗನಿಗೆ ಟಿಕೆಟ್ ಕೊಡಿಸೋದು, ಯುವಕನಿಗೆ ಕೊಟ್ಟವನು ಎಂ ಪಿ ಮಾಡಿದರು. ಸತೀಶ್ ಜಾರಕಿಹೊಳಿಯರು ಮಗಳಿಗೆ ಟಿಕೆಟ್ ಕೊಟ್ಟರು, ಎಂ ಪಿ ಮಾಡಿದರು. ಹೀಗೆ ನಾವು ಸಾವಿರ ಉದಾಹರಣೆಯನ್ನು ಕೊಡಬಹುದು. ಈ ಪಾಳೆಗಾರರು ಅವರವರ ಕ್ಷೇತ್ರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ. ನಿಯಂತ್ರಣದಲ್ಲಿಟ್ಟುಕೊಂಡು ಅದು ಆ ಕ್ಷೇತ್ರ ಅವರ ಜಹಗೀರು ಅಂತ. ಆ ಜಹಗೀರು ಏನಿದೆ ಅದನ್ನು ಬೇರೆಯವರು ತೆಗೆದುಕೊಳ್ಳ ಹಾಗಿಲ್ಲ. ಈಗ ದಾವಣಗೆರೆ ಇವತ್ತು ರಾತ್ರಿ ಅಥವಾ ನಾಳೆ ಟಿಕೆಟ್ ಅನೌನ್ಸ್ ಮಾಡಲಾಗುತ್ತೆ ಅಂತ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ. ಮುಖ್ಯಮಂತ್ರಿಯು ಹಾಗೆ ಉಪಮುಖ್ಯಮಂತ್ರಿ ಜೊತೆ ಅವರು ಚರ್ಚೆ ನಡೆದಿದೆ. ಈ ಸಂಜೆ ನಾನು ನಿಮ್ಮ ಜೊತೆ ಮಾತನಾಡುವ ಹೊತ್ತಿಗೆ ಬಂದ ಮಾಹಿತಿ ಅಂದರೆ ಮಲ್ಲಿಕಾರ್ಜುನ ಅವರ ಮಗನಿಗೆ ಟಿಕೆಟ್ ಕೊಡಬಹುದು. ಇವರು ಟಿಕೆಟ್ ಕೊಡಲಿ ಬಿಡಲಿ ಎರಡೂ ಕೂಡ ಕಾಂಗ್ರೆಸ್ಗೆ ಅಡ್ವರ್ಸ್ ಆದ ಪರಿಣಾಮ ಬೀರೋದು ಅನುಮಾನ ಇಲ್ಲ. ಅದರ ಜೊತೆಗೆ ಮಹತ್ವದ್ದೇನು ಗೊತ್ತಾ, ಅದನ್ನು ನಿಮಗೆ ನಾನು ಹೇಳಬೇಕು. ಶಾಮನೂರು ಶಿವಶಂಕರಪ್ಪ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ರಂತೆ, ಈ ಬಾರಿ ನನ್ನದು ಕೊನೆಯ ಚುನಾವಣೆ, ನೆಕ್ಸ್ಟ್ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಯಾಕೆಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅಲ್ಲಿ ಸುಮಾರು 80,000 ಮುಸ್ಲಿಂ ಮತಗಳಿವೆ, ಅತಿ ಹೆಚ್ಚು ಮುಸ್ಲಿಂ ಮತಗಳಿವೆ. ಇದು 2008ರಲ್ಲಿ ಈ ಕ್ಷೇತ್ರ ಏನು ರಚನೆ ಆಯಿತು, ಪುನರ್ವಿಂಗಡಣೆಯಿಂದ. ಅದಾದ ಮೇಲೆ ಶಾಮನೂರವರೇ ಈ ಕ್ಷೇತ್ರವನ್ನು ರಿಪ್ರೆಸೆಂಟ್ ಮಾಡ್ತಾ ಬಂದಿದ್ದಾರೆ. ಸೊ ಪ್ರತಿ ಇಲೆಕ್ಷನ್ ಸಂದರ್ಭದಲ್ಲೂ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಅಂತ ಮುಸ್ಲಿಮ್ಗೆ ಹೇಳಲಾಗ್ತಾ ಇದೆಯಂತೆ. ಸೊ ಹೀಗಾಗಿ ಮುಸ್ಲಿಮರು ಕಾದು ಈಗ ಅವರಿಗೆ ಕಟ್ಟೆ ಹೊಡೆದಿದೆ. ಆದರೆ ಈ ದೇಶದಲ್ಲಿ ಏನು ಗೊತ್ತಾ ನಿಮಗೆ, ಬಿ ಜೆ ಪಿ ಅಂತೂ ಸಂಪೂರ್ಣವಾಗಿ ಮುಸ್ಲಿಮರನ್ನು ದೂರ ಇಟ್ಟಿದೆ. ಯಾವುದೇ ಒಬ್ಬ ಮುಸ್ಲಿಮ್ಗೂ ಅವರು ಟಿಕೆಟ್ ಕೊಡಲ್ಲ, ಮಂತ್ರಿ ಮಾಡೋದು ಹಾಳಾಗೋದು. ಬಿ ಜೆ ಪಿ ಪ್ರಾಬಲ್ಯ ಬಂದ ಮೇಲೆ ಸಂಪೂರ್ಣವಾಗಿ ಈ ದೇಶದಲ್ಲಿ ಪ್ರತಿಶತ 14ರಷ್ಟಿರುವ ಒಂದು ಸಮುದಾಯವನ್ನು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲದಂತಹ ದುಷ್ಟತನವನ್ನು ಬಿ ಜೆ ಪಿ RSS ಸಂಘಟನೆಗಳು ಪ್ರಸ್ತುತಪಡಿಸಿವೆ. 14% ಜನ ಸಮುದಾಯಕ್ಕೆ ಒಂದೇ ಒಂದು ರಿಪ್ರೆಸೆಂಟೇಷನ್ ಇಲ್ಲ ಅಲ್ವಾ? ಇಂತಹ ಸ್ಥಿತಿಯಲ್ಲಿ ಏನು ಸರ್ವಧರ್ಮ ಸಮನ್ವಯತೆ ಅಂತ ಏನು ಮಾತಾಡೋಣ? ಏನು ಹಿಂದೂ ಸಂಸ್ಕೃತಿ ಹೇಳ್ತಾರೆ, ಸರ್ವೇ ಜನ ಸುಖಿನೋ ಭವಂತು ಅಂತ. ಸರ್ವೇ ಜನ ಸುಖಿನೋ ಭವಂತು ಎಕ್ಸೆಪ್ಟ್ ಮೈನಾರಿಟೀಸ್ ಅಂತ. ಈ ಸ್ಥಿತಿ ಬಂದು ಕೂತಿದೆ ಈಗ. ಅದರಿಂದ ಅವರು ಅಲ್ಲಿ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಯಲ್ಲಿ ಮುಸ್ಲಿಮರು ಇದ್ದರೂ ಅಷ್ಟೇ ಅವರವ್ರ ಕೇರಿ ಓಟನ್ನು ಬಿ ಜೆ ಪಿಗೆ ಹಾಕಬೇಕು. ಅವ್ರು ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಬಿ ಜೆ ಪಿ ಕೊಡಲ್ಲ. ಕಾಂಗ್ರೆಸ್ ರಾಜಕೀಯ ಪ್ರಾತಿನಿಧ್ಯ ನೀಡುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿದೆ. ಯಾಕಂದರೆ ಕೋಮು ಧ್ರುವೀಕರಣ, ಬಿ ಜೆ ಪಿ ಮಾಡಿರುವ ಕೋಮು ಧ್ರುವೀಕರಣ ಇದೆಯಲ್ಲ, ಅದರಿಂದಾಗಿ ಕಾಂಗ್ರೆಸ್ ತನ್ನ ಸೆಕ್ಯುಲರ್ ಫ್ಯಾಬ್ರಿಕ್ಕನ್ನು ಕಳೆದುಕೊಳ್ಳುವ ಒಂದು ಅಪಾಯಕಾರಿ ಸ್ಥಿತಿಗೆ ಬಂದು ತಲುಪಿದೆ. ಈ ಪಾಳೆಗಾರರನ್ನು ಬಿಡುವಂತೆಯೂ ಇಲ್ಲ, ಇಟ್ಕೊಳ್ಳುವಂತೆಯೂ ಇಲ್ಲ. ಈಗ ಸ್ಥಿತಿ ನೋಡಿ, ದಾವಣಗೆರೆಯಲ್ಲಿ ದಟ್ ಶಾಮನೂರು ಮೊಮ್ಮಗನಿಗೆ ಅಥವಾ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಡದಿದ್ದರೆ ಆತ ಬಿ ಜೆ ಪಿಯಿಂದ ನಿಂತ್ಕೋತಾನೆ. ಮತ್ತು ಕಾಂಗ್ರೆಸ್ ಏನಾದರೂ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಂ ವರ್ಸಸ್ ಬಹುಸಂಖ್ಯಾತರು ಅಂತ ಪೂರ್ಣ ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಆಗ ಮುಸ್ಲಿಂ ಅಭ್ಯರ್ಥಿ ಆಯ್ಕೆ ಆಗೋದು ಕಷ್ಟ. ಈ ಒಡೆದು ಆಳುವ ನೀತಿ ಇದೆಯಲ್ಲ ಬ್ರಿಟಿಷರಿಂದ, ಆ ಒಡೆದು ಆಳುವ ಸಮಾಜವನ್ನು, ಒಡೆದು ಆಳುವ ರಾಜಕಾರಣವನ್ನು
ಬಿ ಜೆ ಪಿ ಸಂಘ ಪರಿವಾರ ಮಾಡ್ತಾ ಬಂದಿದೆ. ಸೊ ಆ ಕಾರಣಕ್ಕಾಗಿ ಒಂದೊಮ್ಮೆ ಮುಸ್ಲಿಮರಿಗೆ ಓಟ್ ಕೊಟ್ಟರೆ ಮುಗಿತು ಬಂದೆ. ಇನ್ನು ಮುಸ್ಲಿಮರಿಗೆ ಕೊಡದೆ ಇವರಿಗೆ ಕೊಟ್ಟರೆ, ಶಾಮನೂರು ಕುಟುಂಬಕ್ಕೆ ಕೊಟ್ಟರೆ ಈ ಪಾಳೆಗಾರಿ ರಾಜಕಾರಣವನ್ನು ಪೋಷಿಸುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಅನ್ನೋದು ಒಂದು. ಎರಡನೇದು, ನಾವು ಅಹಿಂದ ರಾಜಕಾರಣ ಅಂತ ಬಂದೇಕಾಯಿ ಎಲ್ಲಿ ಹೇಳ್ಕೊಂಡು ಹೋಗೋದಾಗಿದೆ. ಬಿ ಜೆ ಪಿ ಟೈಪೇ ಆಯಿತು. ನಿಮಗೊಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ ಅಂತ ಅಂದರೆ ನೀವು ಕೂಡ ಬಿ ಜೆ ಪಿ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಇಂಥ ಸಿಚುವೇಷನ್ನಲ್ಲಿ ಈಗ ಕೋಪಗೊಂಡಿರುವ ಮುಸ್ಲಿಮರು ಏನಿದ್ದಾರೆ, ದಾವಣಗೆರೆ ದಕ್ಷಿಣ ಮುಸ್ಲಿಮರು, ಅವರು ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಟಿಕೆಟ್ ಸಿಗದರೆ ನಾಳೆ ಸಂಜೆ ಅವರು ಸಭೆ ಸೇರ್ತಾರಂತೆ. ಅದರ ಸಭೆ ಸೇರಿ SDPI ಅಥವಾ ಬೇರೆ ಪಕ್ಷದಿಂದ ನಿಲ್ಲುವಂಥದ್ದು ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲುವಂಥ ಬಗ್ಗೆ ತೀರ್ಮಾನ ತಗೋತಾರಂತೆ. ಅದು ಏನೇ ಆದರೂ 80,000 ಮುಸ್ಲಿಮರು ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ, ಕಷ್ಟ ಇದೆ. ಹಾಗಾದರೆ ಅವರು ಬಲಿಪಶುಗಳಾಗ್ತಾರೆ. ಅವರು ಬಲಿಪಶು ಆಗುವುದೇ ಬಿ ಜೆ ಪಿಗೆ ಬೇಕು. ಈ ಅಲ್ಪಸಂಖ್ಯಾತ ಸಮುದಾಯವನ್ನು ಬಲಿಪಶು ಮಾಡ್ತಾ ಅವರ ರಾಜಕೀಯ ಪ್ರಾತಿನಿಧ್ಯವನ್ನು ಖತಮ್ಗೊಳಿಸ್ತಾ ಅವರನ್ನು ಈ ದೇಶದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡುವ ಒಂದು ದುಷ್ಟ ಹುನ್ನಾರ ಬಿ ಜೆ ಪಿ ಸಂಘ ಪರಿವಾರದಾಗಿದೆ. ಈಗಾಗಲೇ ಅಲ್ಪಸಂಖ್ಯಾತರು ದಟ್ 2ನೇ ದರ್ಜೆಯ ಪ್ರಜೆಗಳಾಗಿದ್ದಾರೆ. ಅವರಿಗೆ ಅವರ ಸ್ವಾತಂತ್ರ್ಯ ಇದೆಯಲ್ಲ, ಅದೊಂಥರ ಲಿಮಿಟೆಡ್ ಆಗ್ತಾ ಹೋಗ್ತಾ ಇದೆ. ಅದು ನಿಯಂತ್ರಣಕ್ಕೊಳಪಟ್ಟ ಸ್ವಾತಂತ್ರ್ಯ ಆಗಿ ಬದಲಾಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅಂಥ ಅಪಾಯಕಾರಿ ಘಟ್ಟಕ್ಕೆ ಈ ಭಾರತ ಬಂದು ನಿಂತಿದೆ. ಈ ಕಾಂಗ್ರೆಸ್ ಏನು ಮಾಡುತ್ತೆ? ಸೊ ಕಾಂಗ್ರೆಸ್ ಅದರ ಮೂಲಭೂತ ಗುಣಧರ್ಮ ಅನ್ನೋದಿದ್ದರೆ ಅದನ್ನು ಉಳಿಸ್ಕೊಳ್ಳುತ್ತಾ. ಅಹಿಂದ ರಾಜಕಾರಣ ಇದೆಯಲ್ಲ, ಆ ಅಹಿಂದ ರಾಜಕಾರಣವನ್ನು ಸಿದ್ದರಾಮಯ್ಯ ಕೇವಲ ಹೇಳಿಕೆಗೆ ಸೀಮಿತಗೊಳಿಸ್ತಾರ? ಪ್ರಶ್ನೆಗಳಿವೆ. ಈಗ ಸಂಜೆ ಹೊತ್ತಿಗೆ ಬರೋ ಸುದ್ದಿ ಪ್ರಕಾರ ಹಾಗೇ ಆಗಬಹುದು ಅಂತ. ಆವಾಗ ಮುಸ್ಲಿಂ ಸಮುದಾಯ ಇನ್ನಷ್ಟು ಹತಾಶವಾಗುತ್ತೆ. ಅವರನ್ನು ಹತಾಶೆಗೊಳಿಸುವುದೇ ಈ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಯ ಉದ್ದೇಶ ಅಂತ ನನಗೆ ಅನಿಸುತ್ತೆ. ಸ್ಲೋಲಿ ಅವರ ರಾಜಕೀಯ ಪ್ರಾತಿನಿಧ್ಯವನ್ನು ಖತಮ್ಗೊಳಿಸ್ತಾ ಹೋಗುವಂಥದ್ದು, ಮುಗಿಸುವಂಥದ್ದು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲದಂತೆ ಮಾಡುವಂಥದ್ದು. ಇದು ಈ ದೇಶ ಇದೆಯಲ್ಲ, ಈ ದೇಶದ ಮೂಲಭೂತ ಗುಣಧರ್ಮಕ್ಕೆ ವಿರುದ್ಧವಾದ್ದು. ಅಂತಹ ಒಂದು ದೇಶ ತನ್ನ ಮೂಲಭೂತ ಗುಣಧರ್ಮವನ್ನು ಕಳೆದುಕೊಂಡ್ರೆ ಅದು ನಾಶವಾಗುತ್ತೆ. ಭಾರತ ಅದದ್ದೋದೆ. ಭಾರತ ದಟ್ ನಾನು ರಾಜಪ್ರಭುತ್ವದ ಬಗ್ಗೆ ಮೊದಲು ಮಾತನಾಡಿನಲ್ಲ, ಈ ರಾಜರುಗಳು ಒಂದಾಗದೆ ಇರುವುದರಿಂದಲೇ ವಿದೇಶಿಗಳ ಆಕ್ರಮಣ ಆಯಿತು. ನಮ್ಮವರು ಒಂದಾಗಿದ್ದಿದ್ದರೆ ಬ್ರಿಟಿಷರು ಬಂದಿಲ್ಲ ಆಳ್ತಿರಲಿಲ್ಲ, ಪೋರ್ಚುಗೀಸರು ಬರ್ತಿರಲಿಲ್ಲ, ಇನ್ನೊಬ್ಬರು ಬರ್ತಿರಲಿಲ್ಲ, ನಾವು ನಾವಾಗೇ ಇರ್ತಿದ್ವಿ. ಆದರೆ ನಾವು ನಾವಾಗೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ರಾಜ ಮಹಾರಾಜಗಳು ಪರಸ್ಪರ ಒಬ್ಬರಿಗೊಬ್ಬರು ಹೊಡೆದುಕೊಂಡು ಜಗಳ ಆಡಿ ಯುದ್ಧ ಮಾಡಿ ಹೆಣಗಳನ್ನು ಕೆಡವಿ ಸ್ವಾರ್ಥಕ್ಕಾಗಿ ಇಡೀ ದೇಶವನ್ನು ಬಲಿಕೊಟ್ಟರು. ಬ್ರಿಟಿಷರಿಗೆ ಎಲ್ಲ ಅಧಿಕಾರವನ್ನು ಒಪ್ಪಿಸಿದ್ರು. ಬ್ರಿಟಿಷ್ ಆಡಳಿತ ನಡೆಸಿದ್ರು. ಬ್ರಿಟಿಷರು ಈ ಒಡೆದಾಳುವ ನೀತಿಯನ್ನು ಮುಂದುವರಿಸಿದ್ರು. ಆ ಒಡೆದಾಳುವ ನೀತಿಯ ಮೂಲಕ ಅವರು ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸೋದಕ್ಕೆ ಕಾರಣ ಆಯಿತು. ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಬಹುದೊಡ್ಡ ಒಂದು ಭಿನ್ನಾಭಿಪ್ರಾಯ ಮೂಡುವುದಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಅದು 1957ಕ್ಕಿಂತ ಮೊದಲು 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ, ಆಗಲೇ ಬಂದೂಕುಗಳಲ್ಲಿ ಹಿಂದೂ ಸೈನಿಕರ ಬಂದೂಕುಗಳಲ್ಲಿ ಮತ್ತು ಮುಸ್ಲಿಂ ಸೈನಿಕರ ಬಂದೂಕುಗಳಲ್ಲಿ, ಹಿಂದೂ ಸೈನಿಕರ ಬಂದೂಕುಗಳಲ್ಲಿ ದನದ ಮಾಂಸವನ್ನು, ಹಾಗೆಯೇ ಮುಸ್ಲಿಂ ಸೈನಿಕರ ಬಂದೂಕಿನಲ್ಲಿ ಹಂದಿಯ ಮಾಂಸವನ್ನು ಹಾಕಿ ಒಡೆದರು. ಆವತ್ತು ಒಡೆದದ್ದಿದೆಯಲ್ಲ, ಆವತ್ತು ಉಂಟಾದ ರೋಗ ಇದೆಯಲ್ಲ, ಆ ರೋಗ ಉಲ್ಬಡಿಸ್ತಾನೆ ಹೋಯಿತು. ಪರಸ್ಪರ ಅನುಮಾನ, ಆತಂಕಗಳು ಬೆಳೀತಾ ಹೋದವು. ಈಗ ಪ್ರಬಲವಾದ BJP ಕೂಡ ಈ ಒಡೆದು ಆಳುವ ನೀತಿಯನ್ನೇ ಅನುಸರಿಸ್ತಾ ಇದೆ. ಮುಸ್ಲಿಮರನ್ನು ತುಚ್ಛೀಕರಿಸ್ತಾ, ಅವರನ್ನು ಭಯೋತ್ಪಾದಕರು ಮಾಡ್ತಾ, ಪ್ರತಿ ಚುನಾವಣೆ ಬಂದ ಹಾಗೆ ಒಂದು ದೇಶಭಕ್ತಿ ಹೆಸರಿನಲ್ಲಿ ದುರಂಧರ್ ಅಂತ ಸಿನಿಮಾಗಳನ್ನು ಬಿಡುಗಡೆ ಮಾಡ್ತಾ ಸಮಾಜವನ್ನು ಹೊಡಿತಾ ಇದೆ. ಆದರೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ.
ಇಂತಹ ಸ್ಥಿತಿಯಲ್ಲಿ ಈ ದೇಶ ಉಳಿಯುತ್ತಾ? ಈ ದೇಶದ ಮೂಲಭೂತ ಗುಣಧರ್ಮ ಇದೆಯಲ್ಲ, ಅದು ಮರೆ ಆಗುತ್ತಾ? ಏನಾಗುತ್ತೆ ಈ ದೇಶಕ್ಕೆ? ಯೋಚಿಸಬೇಕಲ್ವ? ಅದು ಗೊತ್ತಿಲ್ಲ. ಆದರೆ ಈ ಪಾಳೆಗಾರಿಕೆ ಮತ್ತು ರಾಜಪ್ರಭುತ್ವದ ರಾಜಕಾರಣ ಇದೆಯಲ್ಲ, ಅದು ದೇಶವನ್ನು ಉಳಿಸಲಾರದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತದೆ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಹಾಗೆ ನಿಮ್ಮ ಇಡೀ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಮೇಲಿರಲಿ. ಎರಡೂ ಬೇಕು ನನಗೆ. ನೀವು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗದಿದ್ದು ಚಿಂತೆ ಇಲ್ಲ. ಒಂದು ಇಡೀ ಪ್ರೀತಿಯನ್ನು ತೆಗೆದು ನನಗಾಗಿಟ್ಟಿರಿ. ನೀವು ಎಲ್ಲಿರ್ತೀರೋ ಅಲ್ಲಿಂದ ನನ್ನನ್ನು ಆಶೀರ್ವದಿಸಿ, ನನಗೆ ಒಳ್ಳೆಯದಾಗಲಿ ಅಂತ. ನನಗೆ ಒಳ್ಳೆಯದಾಗುತ್ತೆ ಆ ನಂಬಿಕೆ ನನಗೆ. ಎಲ್ಲರಿಗೂ ನಮಸ್ಕಾರ.